ಪೊಲೀಸ್ ಅಧಿಕಾರಿಗಳಾಗಲಿ ಮಾಹಿತಿಯನ್ನ ಕೊಡಬೇಕು. ಅದು ಹೋರಾಟದ ಅದ್ಭುತವಾದ ಒಂದು ಉಳಿತಿರಲಿಲ್ಲ, ಜಿಗುಟನ್ನು ತೋರಿಸ್ತೈತಿ, ಒಕ್ಕಟ್ಟನ್ನು ತೋರಿಸ್ತೈತಿ. ಜೋಳ ಉಳಿತಿರಲಿಲ್ಲ. ನಮ್ಮ ಉದ್ದೇಶ ಏನು ಈಗ ಮುಂದೆ ಯಾರಾದರೂ ಏನು ಸಮಸ್ಯೆಗಳಿಂದ ಮುಂಡ್ರಿಗೆ APMC ಸಂಪೂರ್ಣ ಬಂದ್ ಮಾಡಿ ಮೆಕ್ಕೆಜೋಳ ಮತ್ತು ಉಳ್ಳಾಗಡ್ಡಿನ ನೇರವಾಗಿ ಖರೀದಿ ಕೇಂದ್ರ ಮಾಡ್ಕೊಂಡು ನಮ್ಗೆ ಗೊತ್ತಾಯ. ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಹೋದ ವರ್ಷ ನಮ್ದು 2800 ರೂಪಾಯಿ ಇತ್ತು. ಈಗ ನಮ್ದು ಮುಂಡ್ರಿಗೆ ಮಾರ್ಕೆಟಲ್ಲಿ 1200 ರೂಪಾಯಿ ಆಗಿದೆ. ಒಂದು ಪ್ಯಾಕೆಟ್ಗೆ 3.5 ಕೆಜಿಗೆ 2,000 ರೂಪಾಯಿ 2,500 ಕೊಟ್ಟು ಮೆಕ್ಕೆಜೋಳ ಪ್ಯಾಕೆಟ್ ತೊಗೊಂತೀವಿ. ಆದರೆ ನಮ್ಮ ಮೆಕ್ಕೆಜೋಳಕ್ಕೆ ಒಂದು ಕ್ವಿಂಟಲ್ಗೆ 1200 ರೂಪಾಯಿ ಇತ್ತು. ಹಾಗಾಗಿ ರಾಜ್ಯ ಸರ್ಕಾರ ಇರಲು ಕೂಡ ಖರೀದಿ ಕೇಂದ್ರ ಮಾಡಬೇಕು. ಅಲ್ಲಿ ಕೇಂದ್ರ ಸರ್ಕಾರ ತೋರಿಸಂಗಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಸಂಬಂಧಪಟ್ಟಾಗ ಶೀಘ್ರವಾಗಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂಥ 2400 ರೂಪಾಯಿ ಖರೀದಿ ಕೇಂದ್ರ ಆಗಬೇಕು. ಉಳ್ಳಾಗಡ್ಡಿ ನೇರ ಖರೀದಿ ಆಗಬೇಕು. ಅಲ್ಲಿವರೆಗೂ ನಮ್ಮದು ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ದೇಶದಲ್ಲಿ ರಾಜ್ಯದಲ್ಲಿ 277 APMC ಇದಾವೆ. ಒಂದು ದಿನ ನಾವು ಸಭೆ ಮಾಡಿ ಸಂಪೂರ್ಣ APMC ಸಂಪೂರ್ಣ ಬಂದ್ ಮಾಡಿದ್ರೆ ರಾಜ್ಯ ಅಲ್ಲೂ ಕಲ್ಲಾಗತ್ತೆ. ಆದ ಕಾರಣ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳೇ ಗಮನವಿಟ್ಟು ಶೀಘ್ರವೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಉಳ್ಳಾಗಡ್ಡಿನ ಖರೀದಿ ಕೇಂದ್ರ ಮಾಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ. ಈ ಹೋರಾಟದಲ್ಲಿ ಏನೆಲ್ಲ ಕ್ರಮ ಕೈಗೊಂಡ್ರಿ, ಏನೇನು ಮಾಡ್ತಿದ್ರಿ? ರಸ್ತೆ ತಡೆ ಮಾಡಿ ಸರ್. ಈಗ 400 ಜನ ರಸ್ತೆ ಮೂಲಕ ಬಂದು ಮೆರವಣಿಗೆ ಮಾಡಿವಿ, ರಸ್ತೆ ತಡೆ ಮಾಡಿವಿ. ಸರ್ಕಾರಕ್ಕೆ ಬಿಸಿ ಮುಡ್ತೀವಿ. 20-30 ಟ್ರ್ಯಾಕ್ಟರ್ ರ್ಯಾಲಿ ಮಾಡಿವಿ. ಇದೇ ಹೋತಂದ್ರೆ ಒಬ್ಬ ರೈತ ನಾ ಈಗ ನೋಡಿದ್ವಿ, ಯಾರ ಕೇಳಿದ್ರಿ ಒಬ್ಬ ರೈತ ವಿಷಯ ತೊಗೊಂಡ್ರೆ ಅಂತ. ಯಾಕಂದ್ರೆ ಈರುಳ್ಳಿ ಬೆಳೆದನತ್ತ ರೂಟ್ ಹೊಡಕೈತೆ ಹೊಲದಾಗ ಸಣ್ಣ ಬಿದ್ದು ವಿಷಯ ತರಕ್ಕೆ ಹೋಗಿರಂತ. ದಯವಿಟ್ಟು ಅದ ಅಧಿಕಾರಿಗಳು ದಯವಿಟ್ಟು ಅಂತ ಆಸ್ಪತ್ರೆ ಮಾಡ್ಕೊಡ್ರಿ. ದಯವಿಟ್ಟು DCR ಕರೆದು ದಯವಿಟ್ಟು ನಮ್ಮ ಹೋರಾಟಕ್ಕೆ ನಿಗದಿ ಹೇಳ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ಸರ್. ಈಗ ಎಲ್ಲಿವರೆಗೆ ನಿಮಗೆ ಹೋರಾಟ ಸರ್? ಹೋರಾಟ ಸತ್ಯಾಗ ಸರ್. ನಮ್ಮ DCR ಸಮಕ್ಷಮ ಕರೆಕ್ಟಾಗಿ ನಮ್ಗೆ ಉತ್ತರ ಶಿಖರ ನಾವು ಹೇಳ್ತೀವಿ. ಯಾಕಂದ್ರೆ ಹೋರಾಟ ಸತ್ಯಾಗ ಮಾಡ್ತೀವಿ ಸರ್.